ಮಂಡ್ಯ ಲೋಕಸಭಾ ಅಖಾಡ ದಿನ ಕಳೆದಂತೆ ರಂಗೇರ್ತಾ ಇದೆ. ಮಂಡ್ಯದ ಮೈತ್ರಿ ಜೆಡಿಎಸ್ ಅಭ್ಯರ್ಥಿ ಮಾಜಿ ಸಿಎಂ ಕುಮಾರಸ್ವಾಮಿ, ಮಗದೊಂದು ಕಡೆ ಕಾಂಗ್ರೆಸ್ ಕಡೆಯಿಂದ ಸ್ಟಾರ್ ಚಂದ್ರು, ಇಬ್ಬರ ತಂತ್ರಗಾರಿಕೆ ಗೆಲ್ಲೋದಕ್ಕೆ ಹೇಗಿದೆ ನೋಡ್ತಾ ಹೋಗೋಣ. ಮತ್ತಷ್ಟು ರಂಗೇರಿದ ಮಂಡ್ಯ ಲೋಕಸಭಾ ಅಖಾಡ. ಮೇಕೆದಾಟು ಅಸ್ತ್ರ ಪ್ರಯೋಗಿಸಿ ಎಚ್ಡಿಕೆ ಮತಯಾಚನೆ. ಎಚ್ಡಿಕೆ ಸೋಲಿಸಲು ಕಾಂಗ್ರೆಸ್ ಪ್ರಣಾಳಿಕೆ ಅಸ್ತ್ರ. ಸಕ್ಕರೆನಾಡು ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿ ಕುಮಾರಸ್ವಾಮಿ ಹೆಸರು ಘೋಷಣೆಯಾದ ದಿನದಿಂದ ಕ್ಷೇತ್ರ ರಾಜಕೀಯವಾಗಿ ರಂಗನ್ನ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ ನಾಯಕರು ಶತಾಯಗತಾಯ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಮಣಿಸಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೊಂದು ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ. ಕೇಂದ್ರದ ಗ್ಯಾರಂಟಿ ಪ್ರಣಾಳಿಕೆ ಅಲ್ಲದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳಿಗೆ ನೀಡಿರುವ ಪ್ರಣಾಳಿಕೆಗಳ ಮೂಲಕ ಜನರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮಿಸ್ಟರ್ ಕುಮಾರಸ್ವಾಮಿ and Mr. Yadurappa and Mr. Vijendra, they are jointly wanting to abolish the welfare-oriented guarantees of the Congress party. Sadly, the BJP state president other day attacked Garibi Hatao, also attacked the Congress welfare program of guarantees. He is doing so at the instance of Mr. Kumaraswamy. Why is Mr. Kumaraswamy and Mr. Vijendra opposing it? Why do they want it to be abolished? ಇತ್ತ ಕಾಂಗ್ರೆಸ್ ನಾಯಕರಿಗೆ ನಡುಕ ಹುಟ್ಟಿಸುವ ಅಸ್ತ್ರವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಹೂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಜನರ ಭಾವನಾತ್ಮಕ ವಿಚಾರವಾದಂತಹ ಕಾವೇರಿ ವಿವಾದವನ್ನೇ ಎಚ್ಡಿಕೆ ಅಸ್ತ್ರ ಮಾಡಿಕೊಂಡಿದ್ದಾರೆ. ಮೇಕೆದಾಟು ಯೋಚನೆ ಮಾಡ್ತೀವಿ ಅಂತ ಕನಕಪುರದ ಸಹೋದರ ಮೇಕೆದಾಟು ಯಾತ್ರೆ ಮಾಡಿದ್ರು. ಆದ್ರೆ ಸರ್ಕಾರ ಬಂದು 11 ತಿಂಗಳ ಆದ್ರೂ ಕೂಡ ಆ ಬಗ್ಗೆ ಇನ್ನೂ ಏನೂ ಆಗಿಲ್ಲ. ನಾನು ಬಿಜೆಪಿ ಜೊತೆ ಮೈತ್ರಿ ಆಗಿರೋದೇ ಕಾವೇರಿ ವಿವಾದವನ್ನ ಬಗೆಹರಿಸೋದಕ್ಕೆ. ಮೇಕೆದಾಟು ಯೋಜನೆಗೆ ಮುಂದಿನ 5 ವರ್ಷದಲ್ಲಿ ಶಂಕುಸ್ಥಾಪನೆ ಮಾಡಿಯೇ ಮಾಡ್ತೀವಿ, ಇಲ್ಲವಾದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಕಾವೇರಿಯ ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇವತ್ತು ಯಾವೊಂದು ರಿಸರ್ವಾಯರ್ನ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಎಲ್ಲದಕ್ಕೂ ಸಿದ್ಧತೆ ಮಾಡಿದ್ದೇವೆ. ಪ್ರಧಾನಮಂತ್ರಿಗಳಿಂದಲೇ ಕಾನೂನಿನ ವ್ಯಾಪ್ತಿಯ ಒಳಗೆ ಕಾನೂನಿನ ಉಲ್ಲಂಘನೆ ಮಾಡಿದೆ ನಮ್ಮ ರಾಜ್ಯದ ನೀರನ್ನ ಉಳಿಸಲಿಕ್ಕೆ ಇವತ್ತು ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತರದೇ ಇದ್ರೆ ನಾವು ಮತ್ತೆ ಮುಂದೆಂದು ಓಟ್ ಕೇಳಲಿಕ್ಕೆ ಬರಲ್ಲ. ನಿಮ್ಮ ಹತ್ರ ನಮ್ಮ ಮೇಲೆ ವಿಶ್ವಾಸ ಇದೆ, ಮತ್ತೆಂದು ಓಟ್ ಕೇಳಕ್ ಬರಲ್ಲ. ನನ್ನ ಮೇಲೆ ವಿಶ್ವಾಸ ಇಡಿ. ನಮ್ಮ ಜನ ಪ್ರತಿ ಮಳೆಗಾಲದಲ್ಲಿ ನೀರಿಲ್ಲದೆ ಡ್ಯಾಮ್ಗಳಲ್ಲಿ ನೀರು ಕೊರತೆ ಆದಾಗ ಯಾವ ರೀತಿಯ ಸಂಕಷ್ಟಗಳನ್ನು ಎದುರಿಸಿದ್ದೀರಿ ನಮಗೆ ತಿಳುವಳಿಕೆ ಬಂದಾಗಲಿದ್ದು ನೋಡಿದ್ದೇವೆ. ಒಟ್ಟಾರೆ ಕುಮಾರಸ್ವಾಮಿ ಕಾಂಗ್ರೆಸ್ನ ಪ್ರಣಾಳಿಕೆ ಅಸ್ತ್ರಕ್ಕೆ ಕಾವೇರಿಯ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಇದೀಗ ಮಂಡ್ಯ ಜನರು ಯಾವ ಕ್ಷೇತ್ರಕ್ಕೆ ಮಣೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.